ನೋಡ್ಕೋಬೇಕು ಅಂತ ಹೇಳಿ. ಸಿನಿಮಾ ಬಗ್ಗೆ ಅಂತಂದ್ರೆ ತುಂಬಾ ನೀವೆಲ್ಲರೂ ಪತ್ರಿಕಾ ಮಾಧ್ಯಮದವರು ಬಹುಶಃ ಎಲ್ಲ ಹೆಂಗ್ ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಮಕ್ಕಳಿಗೆ ರವಿಯವ್ರ ಪರಿಚಯ ಅಷ್ಟೊಂದು ಇಂಟೆನ್ಸ್ ಆಗಿ ಗೊತ್ತಿಲ್ಲ ಅನ್ಸುತ್ತೆ. ಆದರೆ ಪತ್ರಿಕೆ ಮಕ್ಕಳಿಗೆ ಎಲ್ರಿಗೂ ಚೆನ್ನಾಗಿ ಗೊತ್ತು. ಮಾತಾಡ್ಬಿಟ್ರೆ ಹೊಗಳಿಕೆ ಅನ್ಸುತ್ತೆ. ನಾನು ಹೊಗಳಲ್ಲ ನಮ್ಮ ಮಾವನ್ನ. ಹೆಣ್ಣು ಕೊಟ್ಟ ಅಷ್ಟೇ, ಅಲ್ಲ ಕೊಡ್ಲಿಲ್ಲ, ಕಿತ್ಕೊಂಬಂದೆ. ಕಳ್ಳ ಕಾಯ್ತಾ ಇದ್ದಲ್ಲ ಈ ಥರದ್ದು ಸಿಗ್ಲಿ. ಅವರ ಬರಹ, ಅವರ ಬರವಣಿಗೆ, ಅವ್ರ ತಾಕತ್ತು, ಅದಕ್ಕಿದ್ದಂಥ ಒಂದು ಉದ್ದ, ಆಳ, ಅಗಲ, ಆ ವೈರುಧ್ಯಗಳಾಗ್ಬೋದು, ಪ್ರೀತಿ ಆಗ್ಬೋದು, ತಾಧ್ಯಾತ್ಮತೆ ಆಗ್ಬೋದು, ಆಧ್ಯಾತ್ಮತೆ ಆಗ್ಬೋದು, ಯಾವುದೇ ವಿಚಾರಗಳಾಗ್ಬೋದು, ಅದಕ್ಕೊಂದು ತುಂಬ ಬೇರೆ ಥರದ್ದೇ ಒಂದು ಆಯಾಮಗಳನ್ನ ಕೊಟ್ಕೊಂಡು ಬರ್ಕೊಂಬೋದು. ಬೇರೆ ಬೇರೆ ಮಾತುಗಳಾಡೋ ಬೇರೆ ಆಡ್ತಾರೆ. ಇಲ್ಲಿ ಎಲ್ಲವನ್ನೂ, ಎಲ್ಲ ವಿಚಾರಗಳನ್ನು ನಾವೇ ಮಾತಾಡೋಕ್ಕಾಗಲ್ಲ. ಪಕ್ಕದ ಮನೆಯವರು ಇನ್ನೇ ಮಾತಾಡ್ತಾರೆ, ಇವ್ರು ಸಾಕಾಗೋಳದ ಅವಳನ್ನ ಅಕ್ಕನ್ ಹಿಂಗೆ ನಡೀತಾಳೆ, ಏನು ಮಾಡೋಕ್ಕಾಗಲ್ಲ. ಆ ವಿಚಾರದಲ್ಲಿ ಸಣ್ಣ ಕಥೆಗಳು ಬರೆದಾಗ ನನಗೆ ಅವರೇ ತುಂಬ ಸರಿ ಹೇಳ್ತಾ ಇದ್ರು, ಕಿಟಪ್ಪ ಇದೇ ನೋಡ, ನಾನು ಇಷ್ಟೆಲ್ಲ ಏನೋ ಬರೆದಿದ್ದೀನಿ, ಆದರೂ ಆ ಸಣ್ಣ ಕಥೆಗಳು ಯಾವುದು ಒಟ್ಟಾರೆ ಕಥೆಗಳು ಅಲ್ಲ, ಅದೇ ಒಟ್ಟಾರೆ ಕಥೆಗಳು 16-17 ಕಥೆಗಳು ಇಷ್ಟೇ ಇದ್ದಾರೆ. ಅಪ್ಪಪ್ಪ, ಅಯ್ಯೋ ಅಂಕಲ್ ಏನು ಹಿಂಗೆ ಬರ್ದಿದ್ದೀರಾ ಅಂದರೆ, ಇಲ್ಲ ಕಣ ಅನ್ಸಿತ್ತು ಬರ್ದೆ, ಇಲ್ಲ ಅನ್ಸಿದ್ದಲ್ಲ, ಇದು ಉಣ್ಸಿದ್ದು. ನೀವು ಅನ್ಕೊಂಬಿಟ್ರಿ, ನಮ್ಗೆ ಉಣ್ಸಿದ್ರಿ ಅದನ್ನ, ಅಮ್ಮ ಏನ್ ಅಂಕಲ್ ಇದು, ಇಂಥ ವೈವಿಧ್ಯತೆ, ಇಷ್ಟು ತಾಧ್ಯಾತ್ಮತೆ. ಒಂದು ಕಥೆಯನ್ನು ಓದ್ಬೇಕಾದ್ರೆ ಪ್ರತಿಯೊಂದು ಸಾಲುಗಳಲ್ಲೂ ನೀವು ಓದೋದನ್ನ ಒಳಗೆ ಕರ್ಕೊಂಡು ಹೋಗೋದಿರುತ್ತಲ್ಲ, ಆ ತಾಕತ್ತು ನಿಮ್ಮ ಲೇಖನಿಗಿದೆ. ನಾನು ಓದುಗನೇ, ನಾನು ಭೈರಪ್ಪ ಅವ್ರನ್ನು ತುಂಬ ಪ್ರೀತಿಯಿಂದ ಓದ್ತೀನಿ, ದೇವೇಂದ್ರ ಮಹಾದೇವ್ರನ್ನು ತುಂಬ ಪ್ರೀತಿಯಿಂದ ಓದ್ತೀನಿ, ತೇಜಸ್ವಿ ಅವರು ನನ್ನ ಮಹಾನ್ ಗುರುಗಳು. ಅವ್ರ ಹತ್ರ ಎಲ್ಲ ಇದ್ರೆ ಇನ್ನೇನೋ ಒಂದು ಸಣ್ಣ ಮ್ಯಾಜಿಕ್, ಫಾಸ್ಟ್ ಫುಡ್ ರವಿ ಅವ್ರಿಗಿಂತ ಹಂಗೆ ಹೊಡೆದ್ರು ಏನಪ್ಪ ನಾವೆಲ್ಲ ಎಗರೇ ಬಿಟ್ವಿ, ನಮ್ಮ ಜಾಯಮಾನದ ಮಕ್ಕಳು. ಅಮ್ಮಮ್ಮ ಇಲ್ಲ ಕಣಯ್ಯ, ಇದು ಓದ್ಬೇಕು. ಆ ನಿಟ್ಟಲ್ಲಿ ಇವನ್ ಬಂದ, ಕಿಟ್ಟಣ ವೇಷಗಳು ನಾ ಸಿನಿಮಾ ಮಾಡಬೇಕು, ರೈಟ್ಸ್ ಹೋಗ್ಬೇಕಲ್ವ, ಎಷ್ಟಂತೆ? ಈ ನನಗೆ ಗೊತ್ತಿಲ್ಲ ಕಣಪ್ಪ, ಅದೇ ಹಣಕಾಸಿನ ವಿಚಾರದಲ್ಲಿ ನಂದು ನಮ್ಮ ಒಂದು 2, ನೀನು ಕೇಳ್ಕೊ, ಅದೇನು ಮಾಡು. ಇವನ್ ಕಂಡ್ರೆ ನನ್ನ ಹೆಂಡತಿಗೆ ತುಂಬ ಇಷ್ಟ. ಅವಳು ಕಳ್ಳಿ, ಕಿಶನ್ ನೀನ್ ಮಾಡ್ತೀಯಾ, ಸರಿ ಸಿನಿಮಾ ಮಾಡಿದ್ಮೇಲೆ ಸಬ್ಸಿಡಿ ದುಡ್ಡು ನನ್ಗೆ ಕೊಟ್ಬಿಡು ಅಂತ ಅಲ್ಲಂತೆ. ಇದಕ್ಕಿಂತ ದೊಡ್ಡ ಆಫರ್ ಬೇಕಾ? ಹ್ಞೂ ಕಣಪ್ಪ ಆಯ್ತು ಕೊಡೋದು ನಡಿ, ಕಮಿಟ್ ಮಾಡಿಸ್ತಾ ಇದ್ದೀನಿ. ಅಂಥ ಒಂದು ಮುದ್ದಾದ ಕಥೆಯನ್ನು ಅವನು ತಗೊಂಡ್ಬಂದಾಗ, ಅದನ್ನು ನನಗೆ ಹೇಳಿದಾಗ, ನಾನು ಓದಿರಲಿಲ್ಲ ಅಂತಲ್ಲ, ನಾನು ಮುಂಚೆನೇ ಓದ್ಕೊಂಡಿದ್ದೆ, ನನಗೂ ಆಸೆ ಇತ್ತು. ಅದರಲ್ಲಿ ಇನ್ನೊಂದು 7-8 ಕಥೆಗಳಿದ್ದಾವೆ, ಒಟ್ಟಾರೆ ಅದು 16 ಕಥೆಗಳು. ನನಗೆ ಇನ್ನೊಂದು ಬೇರೆ ಬೇರೆ ಥರದ್ದೇನೋ ಇತ್ತು. ಬಟ್ ಇವನು ಆ ವೇಷಗಳು ತಂದಾಗ, ಅದನ್ನ ಪಾತ್ರವನ್ನು ಹೇಳಿದಾಗ, ಆ ಹುಡುಗ ಅದನ್ನು ನೀವು ಮಾಡ್ತೀರಾ ಅಂತಂದಾಗ, ಕಿಶನ್ ಆಗುತ್ತಾ ನಿಜವಾಗ್ಲೂ? ಇಲ್ಲ ನೀವು ಮಾಡ್ಬೋದು, ನೀವು ಮಾಡಿ ಅಂತಂದಾಗ ಪ್ರೀತಿಯಿಂದ ಮಾಡ್ತಾ ಇದೀವಿ. ಗಾಡ್ ಬ್ಲೆಸ್ ಯು, ನಿಂಗೆ ಒಳ್ಳೇದಾಗಲಿ. ನಮ್ಮ ಮಾವನಿಗೆ ಇವನ್ನ ಕಂಡ್ರೆ ತುಂಬ ಇಷ್ಟ. ಇವನ್ನ ಪಟ್ಟು ಕಿಶನ್ ಅನ್ನೋ ಅವರು ಪಟಾಕ್ಸ್ಕೊ ಬಂದೇನೋ. ಗಾಡ್ ಬ್ಲೆಸ್, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಪತ್ರಿಕಾ ಮಿತ್ರರಿಗೂ, ನಿಮಗೆಲ್ಲ ಸಂಬಂಧ ಇದ್ರದ್ದು ಯಾವುದು ಹೊಸ್ತಲ್ಲ. ನೀವೆಲ್ಲ ಇಷ್ಟೊತ್ತಾದ್ರೂ ನಾನು ಮಾತಾಡ್ತಾ ಇದ್ರೆ ನಾನ್ಸೆನ್ಸ್ ನೀವು ಕೇಳಿಸ್ಕೊತಾ ಇದ್ದೀರಾ ಅಂದ್ರೆ ಇಲ್ಲ ಅಲ್ವಾ? ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ಇಲ್ಲಿಗೆ ಮುಗಿಸ್ಬೇಡಿ ಪ್ಲೀಸ್, ರೂಮಿಗೆ ಬನ್ನಿ, ನಿಮಗೆ ಕೆಲಸ ಇದೆ. ಥ್ಯಾಂಕ್ ಯು. ನಮಸ್ತೆ. ಕಿಶನ್ ಸುಮಾರು 23-24 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಎಸ್ ನಾರಾಯಣ್ ಅವರ ಚಂದ್ರಿಕಾ ಧಾರಾವಾಹಿಲಿ ಕೆಲಸ, ಯಾಕೆ ಧಾರಾವಾಹಿಯಲ್ಲಿ ಆಕ್ಟ್ ಮಾಡಿದ್ದ. ಯೋಗರಾಜ್ ಭಟ್ ಜೊತೆ
ರಂಗಯ್ಯ ಸಿಲ್ಸಿಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ, ಸೂರಿ ಜೊತೆ ದುನಿಯಲ್ಲೂ ಕೆಲಸ ಮಾಡಿದ್ದ. ಆಮೇಲೆ ಸುಮಾರಷ್ಟು ಕೆಲಸಗಳು ಮಾಡಿದ್ರೆ. ನನ್ನ ರಾಧಾ ಅಂತ ಒಂದು ನಾನು ಸೀರಿಯಲ್ ಮಾಡಿದ್ದೆ, ಅದರಲ್ಲೂ ಅವನು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದ, ಪಾತ್ರನೂ ಮಾಡಿದ್ದ. ಅದಕ್ಕೆ ಮೀರಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ತುಂಬಾ ಉತ್ಕಟವಾದ ತುಡಿತ ಇತ್ತು ಅವನಿಗೆ. ನನಗಿಷ್ಟ ಅವನು ಬೋಳಿ ಮಗ ಏನೋ ಮಾಡ್ತಾನೆ, ಅವನು ಮಾಡಬೇಕು, ನಿಮ್ಮ ಆಶೀರ್ವಾದ ಬೇಕು. ಹಿರಿಯರೇ ಬನ್ನಿ, ನಾಗೇಂದ್ರ ಅವ್ರು ಬರಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.